ನಮಸ್ಕಾರ ಬಂಧುಗಳೇ, ನಾನೀಗ ಗೋವಾದಲ್ಲಿದ್ದೇನೆ. ಗೋವಾದ ದಕ್ಷಿಣ ಗೋವಾದಲ್ಲಿದ್ದೇನೆ. ಬಣ್ಕೋಣದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಆದರ್ಶಧಾಮ ಅನ್ನೋ ಒಂದು ಕ್ಷೇತ್ರ ಇದೆ. ಆದರ್ಶಧಾಮ ಅಂದರೆ ಆ್ಯಕ್ಚುಲಾಗಿ ನಾವು ನೋಡ್ತಾ ಹೋದಾಗ ಇದು ಮಧ್ವಾಚಾರ್ಯರು ಸ್ಥಾಪಿಸಿರ್ತಕ್ಕಂಥ ಏನು ಉಡುಪಿ ಮಠದಲ್ಲಿ ಅಲ್ಲಿ ಅವರ 8 ಜನ ಶಿಷ್ಯಂದರ ಪೈಕಿ ಒಬ್ಬರು ಪಲಿಮಾರು ಮಠದ ಬರ್ತದೆ. ಆ ಪಲಿಮಾರು ಮಠದ ಶಾಖಾ ಮಠ ಇದಾಗಿದೆ. ಈ ಮಠದ ವತಿಯಿಂದ ಈ ಮಠದ ಮುಂಭಾಗದಲ್ಲಿ ಶ್ರೀರಾಮನ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಸುಮಾರು 77 ಅಡಿ ಎತ್ತರ ಇರುವ ಇದು ಕಂಚಿನಿಂದ ಮಾಡಿರ್ತಕ್ಕಂಥ ಮೂರ್ತಿಯಾಗಿದೆ. ತುಂಬ ಸುಂದರವಾದ ಒಂದು ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲಿ ತುಂಬ ಸುಂದರವಾಗಿ ವಿಜೃಂಭಿಸ್ತಾ ಇದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಶನಿವಾರ ಮತ್ತು ಭಾನುವಾರ ರಜೆ ಇದ್ದ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುತ್ತೆ ಅಂತ ನಾವು ಅಂದ್ಕೋಬೋದು. ಯಾಕಂದರೆ ರಜೆ ಇರುತ್ತೆ. ಈ ದಿನಗಳಲ್ಲಿ ಅದರಲ್ಲೂ ಮಧ್ಯಾಹ್ನ ಸಂದರ್ಭದಲ್ಲಿ ಜನಸಂಖ್ಯೆ ನಮಗೆ ಕಾಣಸಿಗ್ತಾಯಿಲ್ಲ. ಬಂಧುಗಳೇ, ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಾವು ಸಾಮಾನ್ಯವಾಗಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾಗಿ ಕರೀತಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದರೆ ಮಹತೋಭಾರ ಅನ್ನೋ ಒಂದು ಪದ ಹೆಚ್ಚು ಬಳಕೆ ಆಗುತ್ತೆ. ಅದೇ ರೀತಿಯಾಗಿ ನಾವು ಈ ಗೋವಾದ ಕ್ಷೇತ್ರಗಳನ್ನು ನೋಡ್ತಾ ಹೋದರೆ, ದೇವಸ್ಥಾನಗಳಾಗ್ಬೋದು, ಕ್ಷೇತ್ರಗಳಾಗ್ಬೋದು, ಅಲ್ಲಿ ಶ್ರೀ ಸಂಸ್ಥಾನ ಅಂತ ಪದ ಬರ್ತದೆ. ತದನಂತರದಲ್ಲಿ ಆ ದೇವಸ್ಥಾನದ ಆ ಕ್ಷೇತ್ರ ಹೆಸರುಗಳು ಬರುವಂಥದ್ದು. ಇಲ್ಲಿ ಏನಪ್ಪ ಅಂತಂದರೆ, ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಅಂತ ಇಲ್ಲಿ ನಮಗೆ ಕಾಣಸಿಗ್ತದೆ. ಇದು ಪಲಿಮಾರು ಮಠದ ಒಂದು ಶಾಖಾ ಮಠ ಅಂತ ತಿಳಿದು ಬರ್ತದೆ. ಈ ಗೋಪುರದಲ್ಲಿ ಶ್ರೀರಾಮ ಭಕ್ತನಾದ ಹನುಮನ ಮೂರ್ತಿ ಇರುವುದು. ಬಂಧುಗಳೇ, ನೀವು ನೋಡ್ತಾ ಇದ್ದೀರಿ ಹಿಂದುಗಡೆ ಕುಶಾವತಿ ನದಿ ಇರುವಂಥದ್ದು. ಈ ಕುಶಾವತಿ ನದಿಯ ತಟದಲ್ಲಿ ಒಂದು ಕ್ಷೇತ್ರ. ಇಲ್ಲಿ ತುಂಬ ಸುಂದರವಾದ ಪ್ರಕೃತಿಯ ವಾತಾವರಣದಲ್ಲಿ ಸುಂದರವಾಗಿ ಕಂಗೊಳಿಸ್ತಾ ಇದೆ. ತುಂಬ ಶಾಂತ, ಜನವೇ ಇಲ್ಲ. ಇಂಥ ಒಂದು ವಾತಾವರಣ ನಿಜವಾಗೂ ಜನಬೀಡದಲ್ಲಿ ಇರತಕ್ಕಂಥ ಜನಗಳಿಗೆ ತುಂಬ ಬೇಸರ ಆಗಿರ್ತದೆ. ಅಂಥವ್ರಿಗೆ ಮಾತ್ರ ಇದು ತುಂಬ ಅದ್ಭುತಮಯ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತು ಸಾಧನಾ ಕಾರ್ಯವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಇಂಥ ಪ್ರಶಾಂತವಾದ ಕ್ಷೇತ್ರ ತುಂಬ ಖುಷಿ ಕೊಡುವಂಥದ್ದು. ತಮಗೆ ಯಾವತ್ತಾದರೂ ಸಮಯ ಸಿಕ್ಕರೆ
ಈ ಭಾಗದಲ್ಲಿ ಬಂದು ಭೇಟಿ ಮಾಡಿ. ಇದು ದಕ್ಷಿಣ ಗೋವಾದಲ್ಲಿ ಈ ರೀತಿ ಒಂದು ಕ್ಷೇತ್ರ ಇದೆಯಾ ಅಂತ ನಮ್ಗೆ ತಿಳಿದು ಬರ್ತದೆ. ನಾರಾಯಣ ಪಾಂಡುರಂಗ. ನಾನು ಬಂದಿರುವಂಥ ಸಮಯ ಮಧ್ಯಾಹ್ನ 3:30 ಆಗಿದೆ. 3 ಗಂಟೆಗೆ ನಾನು ಬಂದೆ. ಸೊ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೆ. ದೇವಸ್ಥಾನಕ್ಕೆ ಹೋಗೋಣ ಅಂದರೆ ದೇವಸ್ಥಾನ ಬೀಗ ಹಾಕಿದೆ. ಅಂದರೆ ಮಧ್ಯಾಹ್ನದ ಸಮಯವಾದ್ದರಿಂದ ಬಂದಿದೆ. 5 ಗಂಟೆ ನಂತರ ಅದು ಓಪನ್ ಆಗುತ್ತೆ. 5 ಗಂಟೆವರೆಗೆ ಇರುವಷ್ಟು ಸಮಯ ನನಗಿಲ್ಲ. ಯಾಕೆ ಅಂತಂದರೆ ನನಗೆ ಟ್ರೈನ್ ಬುಕ್ ಆಗಿದೆ. ಆದ ಕಾರಣ ನಾನು ಮರಳಿ ಹೋಗ್ತಾ ಇದ್ದೇನೆ. ನನ್ನ ಭಾಗ್ಯ ಇಲ್ವೋ ಏನೋ ಗೊತ್ತಿಲ್ಲ. ಇನ್ನೊಂದು ದಿನ ಮತ್ತೆ ಯಾವತ್ತಾದರೂ ಒಂದಿನ ನಾನು ಬರೋ ಪ್ರಯತ್ನ ಮಾಡ್ತೀನಿ. ರಾಮದೇವರು ನನ್ನ ಕರ್ಕೊಂಡಾಗ ಖಂಡಿತ ನಾನು ಬರ್ತೀನಿ. ನಾರಾಯಣ ಬಾಯ್. ನಾರಾಯಣ